ಎಲ್ರಿಗೂ ನಮಸ್ಕಾರ. ಎಲ್ರು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದೀನಿ. ಸೊ NCG PC ಸೆಲೆಕ್ಷನ್ ಕಿಟ್ಗೆ ತುಂಬಾ ಬೇಡಿಕೆ ಇದೆ. ಬಹಳಷ್ಟು ಜನ ಕರೆಂಟ್ ಅಫೇರ್ಸ್ ತುಂಬಾ ಜನ ಪರ್ಚೇಸ್ ಮಾಡಿದ್ದಾರೆ ಅಂಡ್ ಸಬ್ಜೆಕ್ಟ್ ವೈಸ್ ಕೂಡ ತುಂಬಾ ಜನ ಕೇಳ್ತಿದ್ದಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡಿದೆ. ಇದ್ರಲ್ಲಿ ನಾನು ನಿಮ್ಗೆ ಜಿಯೋಗ್ರಫಿ ಪಾರ್ಟ್ ನ ತಗೊಂಡಿದ್ದೀನಿ. ಸೊ ಇದು ಫಸ್ಟ್ ವಿಡಿಯೋ ಆಗಿರುತ್ತೆ. ಯಾರ್ಯಾರು PC ಗೆ ಪ್ರಿಪರೇಷನ್ ನಡೆಸ್ತಿದ್ದೀರಾ, ಸೊ ಈಗ ಆಲ್ರೆಡಿ 1 ಮಂತ್ ಟೈಮ್ ಸಿಗುತ್ತೆ ಅಷ್ಟೇನೆ. ಸೊ ಇವಾಗ ನಾವು ಮಲ್ಟಿಪಲ್ ಕ್ವಶನ್ಸ್ ಗಳನ್ನ ಏನ್ ಮಾಡ್ಬೇಕಾಗತ್ತೆ, ರಿವಿಷನ್ಸ್ ಮಾಡ್ಬೇಕಾಗತ್ತೆ. ಸೊ ಎಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗುತ್ತೋ, ಎಷ್ಟು MCQs ಗಳಾಗುತ್ತೋ ಅಷ್ಟು ಕೂಡ ಸಾಲ್ವ್ ಮಾಡಿ ನೀವು ಏನು ಎಕ್ಸಾಮ್ಗೆ ಸೆಲೆಕ್ಟ್ ಆಗೋದ್ರಲ್ಲಿ ನಮ್ಮ ಒಂದು ಪಾತ್ರ ಇರ್ಲಿ ಅಂತ ನಾವು ಕೂಡ ಬಯಸ್ತಿದ್ದೀವಿ. ಸೊ ಯಾರ್ಯಾರಿಗೆ NCG PC ಸೆಲೆಕ್ಷನ್ ಕಿಟ್ ರಿಕ್ವೈರ್ಮೆಂಟ್ ಇದೆ, ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ಇದ್ರಲ್ಲಿ ನಾನು ನಿಮ್ಗೆ ಬ್ರೀಫ್ ಆಗಿ ಹೇಳ್ತೀನಿ, ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ. ಸೊ ಇದು ನಿಮ್ಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಜೊತೆಗೆ 700 to 750 ನಿಮಗೆ ಕರೆಂಟ್ ಅಫೇರ್ಸ್ MCQ ಸಿಗುತ್ತೆ. ಇದು ಕರೆಂಟ್ ಅಫೇರ್ಸ್ ಹಾಗೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಅಂಡ್ ನಿಮಗೆ ಸಬ್ಜೆಕ್ಟ್ ವೈಸ್ ಆಗಿ ನಿಮಗೆ ಆಲ್ಮೋಸ್ಟ್ ನಿಮಗೆ 5000 to 6000 MCQs ಗಳು ಸಿಗ್ತಿದೆ. ಇದು ಪ್ರಿಯಾರಿಟಿ ಆಗಿ ಅಂದ್ರೆ ಮೇಜರ್ ಆಗಿನೇ PC ಸ್ಟೂಡೆಂಟ್ಸ್ ಅಂತ ಮಾಡಿರೋದ್ರಿಂದ, ಸೊ ಯಾರ್ಯಾರು PC ಗೆ ಅಪ್ಲಿಕೇಶನ್ ಹಾಕಿದಿರಾ ಅವರು ಇದನ್ನ ತಗೊಳ್ಬಹುದು. ಸೊ ಹಾಗಾದ್ರೆ ಜಿಯೋಗ್ರಫಿ ಕ್ವಶನ್ಸ್ ನ ನೋಡೋಣವಾ. ಇದು ಪಾರ್ಟ್ 1 ಆಗಿರುತ್ತೆ. ಟೋಟಲ್ ಆಗಿ 10 ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತೀನಿ. ಇದು ಈ ವಿಡಿಯೋದಲ್ಲಿ ನಾನು 5 ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತೀನಿ. ಓಕೆನಾ. ಸೊ ಫಸ್ಟ್ ಕ್ವಶನ್ ನೋಡೋಣ. ನಾನು ಕ್ವಶನ್ ನ ಪಿಕ್ ಮಾಡಿದೀನಿ. ಸೊ ಅದಕ್ಕೆ ಕ್ವಶನ್ ನಂಬರ್ ಅದೇ ತರ ಇದೆ. ಯಾವ ಜಲಸಂಧಿಯು ಅಂಡಮಾನ್ ದ್ವೀಪಗಳನ್ನು ನಿಕೋಬಾರ್ ದ್ವೀಪಗಳಿಂದ ಪ್ರತ್ಯೇಕಿಸುತ್ತದೆ? ಓಕೆನಾ. ಸೊ ಇದು ತುಂಬಾ ಕೇಳುವಂತ ಕ್ವಶನ್ಸ್ ಗಳು. ಸೊ ಇದಕ್ಕೆ ಆನ್ಸರ್ ಯಾವುದು? ಆಬ್ವಿಯಸ್ ಆಗಿ 10 ಡಿಗ್ರಿ ಚಾನೆಲ್. ಓಕೆನಾ. ಸೊ ಇದನ್ನ ನಾವು ಇಲ್ಲೇ ನೋಡೋಣ. ಒಂದು ಇಮೇಜ್ ಹಾಕಿದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ನಿಮಗೆ ಅಂತ. ಅಂಡ್ ಯಾವಾಗ ನಾವು ಮ್ಯಾಪ್ ಅಲ್ಲಿ ನೋಡ್ತೀವಿ ಗೊತ್ತಾ, ಅವಾಗ ನಮ್ಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ. ಯಾವಾಗ್ಲೂ ಕೂಡ ಪಿಕ್ಟೋರಿಯಲ್ ರೆಪ್ರೆಸೆಂಟೇಶನ್ ನಮ್ಗೆ ತುಂಬಾ ಚೆನ್ನಾಗಿ ತಲೆಯಲ್ಲಿ ಕೂರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಾ, ಇದು 10 ಡಿಗ್ರಿ ಚಾನೆಲ್. ಸೊ ಅಲ್ಲೇನ್ ಹೇಳ್ತಿದ್ದಾರೆ ಅಂತಂದ್ರೆ ನಿಮಗೆ ಅಂಡಮಾನ್ ಮತ್ತೆ ನಿಕೋಬಾರ್ ನ ಡಿವೈಡ್ ಮಾಡಿದ್ರು ಚಾನೆಲ್ ಯಾವುದು? 10 ಡಿಗ್ರಿ ಚಾನೆಲ್. ಬಟ್ ಅದ್ರಲ್ಲಿ ನಾವು ಸ್ಪೆಸಿಫಿಕಲಿ ನೋಡೋದಾದ್ರೆ ಇದು ಅಂಡಮಾನ್ ಅಲ್ಲಿ ಯಾವ ಪಾರ್ಟು? ಲಿಟಲ್ ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಕಾರ್ ನಿಕೋಬಾರ್. ಓಕೆನಾ. ಸೊ ಲಿಟಲ್ ಅಂಡಮಾನ್ ಮತ್ತೆ ಕಾರ್ ನಿಕೋಬಾರ್ ನ ಡಿವೈಡ್ ಮಾಡ್ತಿರೋ ಚಾನೆಲ್ ಯಾವುದು ಅಂತ ಅಂದ್ರೆ ಅದು 10 ಡಿಗ್ರಿ ಚಾನೆಲ್. ಹಾಗೇನೆ ನಾರ್ಮಲ್ ಆಗಿ ಅಂಡಮಾನ್ ಮತ್ತೆ ನಿಕೋಬಾರ್ ನ ಡಿವೈಡ್ ಮಾಡ್ತಿರೋ ಚಾನೆಲ್ ಯಾವುದು ಅಂತ ಕೇಳಿದ್ರೆ ಅದು ಕೂಡ 10 ಡಿಗ್ರಿ ಚಾನೆಲ್. ಓಕೆನಾ. ಸೊ ಇದು ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಿರೋದು. ಅಂಡ್ ಆಪ್ಷನ್ ಅಲ್ಲಿ ಡಂಕನ್ ಪ್ಯಾಸೇಜ್ ಕೂಡ ಇತ್ತು. ಓಕೆನಾ. ಸೊ ಇಲ್ಲಿ ಆಪ್ಷನಲ್ ನಾವ್ ಏನೇನ್ ಕೊಟ್ಟಿದೀವಲ್ಲ ಇದ್ರ ಮೇಲೆ ಕೂಡ ನೀವು ವರ್ಕ್ಔಟ್ ಮಾಡಿ ನಿಮ್ಗೆ ಈಸಿ ಆಗುತ್ತೆ. ಅಂಡ್ ಇದು ಯಾವ ಸಮುದ್ರದಲ್ಲಿ ಬರುತ್ತೆ? ಬಂಗಾಳ ಕೊಲ್ಲಿಲಿ ಇದು ಬರ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ನಿಮ್ಗೆ ಇಂಡಿಯನ್ ಜಿಯೋಗ್ರಫಿ ಕ್ವಶನ್ಸ್ ಆಗಿರುತ್ತೆ. ಕೆಳ ಹಿಮಾಲಯ ಮತ್ತು ಶಿವಾಲಿಕ್ ಶ್ರೇಣಿಯ ನಡುವೆ ಇರುವ ಸಮತಟ್ಟಾದ ಉದ್ದನೆಯ ಕಣಿವೆಗಳನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಾರೆ ಅಂತ ಇದೆ. ಸೊ ಆನ್ಸರ್ ಏನು ಇದಕ್ಕೆ? ಡೂನ್ಸ್. ಡೆಹ್ರಾಡೂನ್ ಅಂತ ಇದೆ ಗೊತ್ತಾ? ಯಾವ್ದ್ರ ಕ್ಯಾಪಿಟಲ್? ಡೆಹ್ರಾಡೂನ್, ಉತ್ತರಾಖಂಡ್ ಕ್ಯಾಪಿಟಲ್. ಸೊ ನಾನು ಇದಕ್ಕೆ ರಿಲೇಟೆಡ್ ಒಂದು ಇಮೇಜ್ ಕೂಡ ಹಾಕಿದೀನಿ. ಸೊ ಈ ಡೂನ್ಸ್ ಗಳು ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ನೋಡೋಣ. ಅಂಡ್ ಇಲ್ಲಿ ಅಲ್ಯೂವಿಯಲ್ ಸಾಯಿಲ್ ಇರುತ್ತೆ. ಸೊ ಫಸ್ಟ್ ನೋಡಿ, ಇಲ್ಲಿ ಲೆಸ್ಸರ್ ಹಿಮಾಲಯಸ್, ಕೆಳ ಹಿಮಾಲಯ. ಸೊ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಶಿವಾಲಿಕ್ಸ್ ಇರುತ್ತೆ. ನಿಮಗೆ ಹಿಮಾಲಯದಲ್ಲಿ ಪಾರ್ಟ್ ಇದೆ ಗೊತ್ತಿದೆಲ್ಲ, ಗ್ರೇಟರ್ ಹಿಮಾಲಯ, ಲೆಸರ್ ಹಿಮಾಲಯ, ಶಿವಾಲಿಕ್ಸ್, ಈ ತರ ನಿಮ್ಗೆ ಪಾರ್ಟ್ ಇದೆ. ಸೊ ಅದ್ರಲ್ಲಿ ಅವ್ರು ಕೇಳಿರೋದು ಈ ಪಾರ್ಟ್ ಅಲ್ಲಿ. ಸೊ ಈ ಪಾರ್ಟ್ ಅಲ್ಲಿ ಈ ಉದ್ದನೆಯ ಕಣಿವೆಗೆ ಏನಂತ ಹೇಳ್ತೀವಪ್ಪ ಅಂತ ಅಂದ್ರೆ ಡೂನ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಡೂನ್ಸ್ ಅಂತ ಹೇಳ್ತೀವಿ. ಅಂಡ್ ಇಲ್ಲಿ ಅಲ್ಯೂವಿಯಲ್ ಸಾಯಿಲ್ ಏನಿರುತ್ತೆ ಡೆಪಾಸಿಟ್ ಆಗಿರುತ್ತೆ. ಓಕೆನಾ. ಈ ಭಾಗದಲ್ಲಿ ಹೇಳ್ತಿರುವಂತದ್ದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಿದೆ? ನೆಕ್ಸ್ಟ್ ಕ್ವಶನ್ ಇಂಗ್ಲಿಷ್ ಅಲ್ಲಿ ಹೇಳ. ವಾಟ್ ಈಸ್ ದ ನೇಮ್ ಆಫ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಫಾರ್ಮ್ ಡ್ಯೂ ಟು ಟೆಕ್ಟಾನಿಕ್ ಆಕ್ಟಿವಿಟಿ ಅಂಡ್ ಫೆಡ್ ಬೈ ದ ಜೀಲಂ ರಿವರ್ ಅಂತ ಹೇಳ್ತಿರುವಂತದ್ದು. ನೋಡಿ, ಇಲ್ಲಿ ಒಂದು ಟೆಕ್ಟಾನಿಕ್ ಆಕ್ಟಿವಿಟಿಯಿಂದ ಅದು ಅಂತಂದ್ರೆ ಭೂಫಲಕಗಳ ಚಲನೆ ಇದೆ ಗೊತ್ತಾ? ಸೊ ಅದರಿಂದ ಅದು ರೂಪುಗೊಂಡಿರ್ಬೇಕು. ಅಂಡ್ ಅದಕ್ಕೆ ಸೋರ್ಸ್ ಏನಿದೆ ಅದು ಜೀಲಂ ರಿವರ್ ಪ್ರೊವೈಡ್ ಮಾಡ್ತಿರುವಂತದ್ದು. ನೀರ್ ಏನಿದೆ ಅದು ಜೀಲಂ ನದಿಯಿಂದ ಹೋಗ್ತಿರುವಂತದ್ದು. ಅಂತ ಯಾವ ಸರೋವರನ ನಾವು ನೋಡ್ತೀವಿ ಅಂತಂದ್ರೆ ಅದು ಉಲ್ಲಾರ್ ಸರೋವರ. ಹೌದಲ್ವಾ? ಸೊ ಇದು ಎಲ್ಲಿ ಕಂಡು ಬರುತ್ತೆ? ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ನಮ್ಗೆ ಲೇಕ್ಸ್ ಮೇಲೆ ಕ್ವಶನ್ ಬರಲ್ವಾ? ಖಂಡಿತ ಬಂದೇ ಬರುತ್ತೆ. ಸೊ ಅದ್ರದ್ದು ಸ್ಪೆಷಾಲಿಟೀಸ್ ಏನಿದೆ ಅದ್ರ ಮೇಲೆ ಕ್ವಶನ್ಸ್ ಗಳು ಬರುತ್ತೆ. ಸೊ ಇದ್ರಲ್ಲಿ ನಾವು ಕೊಟ್ಟಿರೋದು ಉಲ್ಲಾರ್ ಸರೋವರ. ಇನ್ ಮಿಕ್ಕಿರೋ ಸರೋವರಗಳ ಮೇಲೂ ಕೂಡ ನೀವು ಆರಾಮಾಗಿ ವರ್ಕ್ಔಟ್ ಮಾಡ್ಬೋದು. ಮತ್ತೆ ನಿಮಗೆ ಒಂದ್ ಹೇಳ್ಬೇಕು, ನಿಮಗೆ ಪ್ಯಾಟರ್ನ್ ಇದೇ ತರ ಇರುತ್ತೆ. ಓಕೆನಾ. ಸೊ ಕ್ವಶನ್ ಇರುತ್ತೆ,
ಆಪ್ಷನ್ಸ್ ಇರುತ್ತೆ. ಇದ್ರ ಕೆಳಗಡೆ ನಿಮ್ಗೆ ಇಲ್ಲಿ ಅಲ್ಲೇ ಆನ್ಸರ್ ಕೊಟ್ಟು ನಿಮಗೆ ಏನ್ ಮಾಡ್ತಾರೆ ಎಕ್ಸ್ಪ್ಲನೇಷನ್ ನಾವು ಪ್ರೊವೈಡ್ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅಲ್ಲ ಇವಾಗ ಟೈಮು, ತುಂಬಾ ಟೈಮ್ ಕಮ್ಮಿ ಇದೆ. ಸೊ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಆಗಿ ನೀವು ಕ್ವಶನ್ಸ್ ನ ಸಾಲ್ವ್ ಮಾಡ್ಲಿ ಅಂತ ನಾವು ಪ್ರೊವೈಡ್ ಮಾಡಿರುವಂತದ್ದು. ಜಾರ್ಖಂಡ್ ನ ಪ್ರಸಿದ್ಧ ಹುಂಡ್ರು ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಓಕೆನಾ. ಜಾರ್ಖಂಡ್ ಕ್ಯಾಪಿಟಲ್ ಯಾವುದು? ರಾಂಚಿ. ಗೊತ್ತಿದೆ ಅಲ್ಲ, ಧೋನಿ ಅವರು ಅದೇ ಸ್ಟೇಟ್ ಇಂದ ಇರೋರು ಅಂತವ್ರು. ಸೊ ಅದೇ ಸ್ಟೇಟ್ ಇಂದ ಬಂದಿರುವಂತವ್ರು. ಸೊ ಇದು ಯಾವ ನದಿಯಿಂದ ಹರಿದಿದೆ ಈ ಜಲಪಾತ ಅಂದ್ರೆ ಸುವರ್ಣರೇಖಾ. ಅಂಡ್ ನಮ್ಮ ಕರ್ನಾಟಕ ವಿಷಯಕ್ಕೆ ಬಂತು ಅಂದ್ರೆ ಜಲಪಾತ ಮತ್ತೆ ನದಿ ತುಂಬಾ ಸತಿ ಕ್ವಶನ್ಸ್ ಗಳು ಬಂದಿದೆ. ಮತ್ತೆ ನದಿ ಮತ್ತೆ ಉಗಮ ಸ್ಥಳ, ಹೌದಲ್ವಾ? ಅಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಈ ತರದೆಲ್ಲ ಕೂಡ. ಸೊ ಇದಕ್ಕೆ ಆನ್ಸರು ಸುವರ್ಣರೇಖಾ. ಸೊ ಆ ಜಲಪಾತ ಯಾವ ತರ ಇದೆ ಅನ್ನೋದನ್ನ ನೋಡೋಣ. ಇದು ರಾಂಚಿಲಿ ನಿಮ್ಗೆ ಕಂಡು ಬರುವಂತದ್ದು. ಓಕೆನಾ. ಸೊ ಜಾರ್ಖಂಡ್ ಕ್ಯಾಪಿಟಲ್ ಏನಿದೆ ಅಲ್ಲ, ಸೊ ಅಲ್ಲಿ ಕಂಡು ಬರುವಂತದ್ದು. ನೆಕ್ಸ್ಟ್ ಕ್ವೆಶ್ಚನ್, ಕೊಪ್ಪನ್ ಹವಾಮಾನ ವರ್ಗೀಕರಣದ ಪ್ರಕಾರ ಪಶ್ಚಿಮ ಘಟ್ಟಗಳ ಮಳೆ ನೆರಳಿನ ಪ್ರದೇಶದಲ್ಲಿ, ನಮಗೆ ಗೊತ್ತಿದೆ ಇವಾಗ, ಸೊ ನಮಗೆ ವೆಸ್ಟರ್ನ್ ಘಾಟ್ಸ್ ಬರುತ್ತೆ ನಮ್ಗೆ ವೆಸ್ಟ್ ಸೈಡ್. ಸೊ ಹಾಗೆ ವೆಸ್ಟರ್ನ್ ಘಾಟ್ಸ್ ಇರೋದಕ್ಕೆ ಆ ಭಾಗದಲ್ಲಿ ಮಳೆ ಆಗತ್ತೆ. ಬಟ್ ಅದ್ರ ಮುಂದಿನ ಭಾಗದಲ್ಲಿ ಮಳೆ ನೆರಳಿನ ಪ್ರದೇಶ ಅಂತ ಏನ್ ಹೇಳ್ತೀವಿ ಗೊತ್ತಾ? ಸೊ ವೆಸ್ಟರ್ನ್ ಘಾಟ್ಸ್ ಇರೋದಕ್ಕೆ ಮೋಡ ಎಲ್ಲ ಅಲ್ಲೇ ತಡೆದು ಏನಾಗುತ್ತೆ ನೆಕ್ಸ್ಟ್ ಭಾಗ ಅಂದ್ರೆ ಬೆಟ್ಟ ದಾಟಿ ಏನಾಗುತ್ತೆ ಅಲ್ಲಿ ಮಳೆ ಬರಲ್ಲ. ಅದನ್ನ ಏನಂತ ಹೇಳ್ತೀವಿ ನಾವು? ಮಳೆ ನೆರಳಿನ ಪ್ರದೇಶ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಕೇಳ್ತಿದಾರೆ ಅಂತ ಅಂದ್ರೆ ಒಳನಾಡು ಕರ್ನಾಟಕ ಹೌದು. ಕಂಡು ಬರುವ ಅರೆಶುಷ್ಕ ಸ್ಟೆಪ್ಪಿ ಹವಾಮಾನ ವಲಯದ ಸಂಕೇತ ಯಾವುದು? ಕೊಪನ್ ಕ್ಲಾಸಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಯಾರ್ಯಾರು ನೋಡ್ಕೊಂಡಿಲ್ವೋ ದಯವಿಟ್ಟು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸೊ ಇದಕ್ಕೆ ನಾವು ಯಾವ ಕೋಡ್ ನ ಅಲ್ಲಿ ಕೊಡ್ತಿದೀವಿ ಅಂತ ಅಂದ್ರೆ ಅದಕ್ಕೆ ಆನ್ಸರು BHW. ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ಐ ಹೋಪ್ ಇದು ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಭಾಗ ಓಕೆನಾ ಏನಾಗುತ್ತೆ? BHW. ನಾವು ಈ ಕೊಪನ್ ಕ್ಲಾಸಿಫಿಕೇಶನ್ ಕೋಡಿನ ನಾವು ಅದನ್ನ ನೋಟ್ ಮಾಡ್ತಿದೀವಿ. ಸೊ ನಮ್ಗಿಲ್ಲಿ ಏನ್ ಬರುತ್ತೆ? ವೆಸ್ಟರ್ನ್ ಘಾಟ್ಸ್ ಬರುತ್ತೆ. ಇದು ಕರ್ನಾಟಕ ಮ್ಯಾಪು. ವೆಸ್ಟರ್ನ್ ಘಾಟ್ಸ್ ಬರುತ್ತೆ. ಆ ವೆಸ್ಟರ್ನ್ ಘಾಟ್ಸ್ ದಾಟಿ ಹೋದ್ರೆ ನಮ್ಗೆ ಮಳೆ ನೆರಳಿನ ಪ್ರದೇಶ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಕೋಡ್ ಯಾವ್ದು ಕೊಟ್ಟಿದೀವಿ? BHW ಕೊಟ್ಟಿದೀವಿ. ಓಕೆನಾ. ಸೊ ಏನೇನ್ ಕೊಪನ್ ಕ್ಲಾಸಿಫಿಕೇಶನ್ ಇದೆಯೋ ನೀವು ಅದನ್ನ ನೋಡ್ಕೊಳ್ಳೇಬೇಕು. ಓಕೆನಾ. ಸೊ ಇದಿಷ್ಟು ಇಂಡಿಯನ್ ಜಿಯೋಗ್ರಫಿ ಕ್ವಶನ್ಸ್ ಅಲ್ಲಿ ನಿಮ್ಗೆ ಪಾರ್ಟ್ 1 ಆಗಿರುತ್ತೆ. ಓಕೆನಾ. ಸೊ ಇದ್ರಲ್ಲಿ ನಾನು ಡಿಸ್ಕಸ್ ಮಾಡಿರೋದೆಲ್ಲ ಇಂಡಿಯನ್ ಜಿಯೋಗ್ರಫಿ ಕ್ವಶನ್ಸ್, ಅದು ನಿಮ್ಗೆ ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಪಾರ್ಟ್ 2 ಡಿಸ್ಕಸ್ ಮಾಡ್ತೀನಿ, ಅದು ಕೂಡ 5 ಕ್ವಶನ್ಸ್ ಇರುತ್ತೆ. ಸೊ ಯಾರ್ಯಾರಿಗೆ PCE ಸೆಲೆಕ್ಷನ್ ಕಿಟ್ ಬೇಕಿದೆಯೋ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನಿಮ್ಮ ಕ್ವೈರೀಸ್ ಏನೇ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಲ್ ಸಿ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.